ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಒಳ್ಳೆತನವನ್ನ ಹೇಗೆ ಜನ ಯುಟಿಲೈಸ್ ಮಾಡ್ಕೋಬಹುದು, ಹಾಗೂ ನೀವು ಯಾವಾಗ ರಾಂಗ್ ಡಿಸಿಷನ್ಸ್ನ ಇಂತಹ ಜನರನ್ನ ನೀವು ನಂಬುತ್ತೀರಾ ಅನ್ನುವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಓಕೆ, ಈಗ ನಿಮಗೆ ಗೊತ್ತಿರುತ್ತೆ ನೀವು ಯಾವ ತಪ್ಪನ್ನು ಮಾಡಲ್ಲ, ನೀವು ಯಾರಿಗೂ ಮೋಸ ಮಾಡಲ್ಲ, ನೀವು ಯಾರಿಗೂ ಸುಳ್ಳು ಹೇಳಲ್ಲ, ನೀವೊಂದಷ್ಟು ಒಳ್ಳೊಳ್ಳೆ ಮೌಲ್ಯಗಳನ್ನ ಬೆಳೆಸ್ಕೊಂಡು ಮುಂದೆ ಹೋಗ್ತಿರ್ತೀರ. ಸೊ ಆ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆಯವರು ಈ ರೀತಿಯಾದ ಮನಸ್ಥಿತಿನಲ್ಲೇ ಇರ್ತಾರೆ, ಬೇರೆಯವರು ಈ ರೀತಿಯಾಗೇ ಇರ್ತಾರೆ, ಬೇರೆಯವರು ಒಳ್ಳೇದನ್ನೇ ಬಯಸ್ತಾರೆ. ಅದು ಕೂಡ ಒಂದು ಒಳ್ಳೆಯ ಯೋಚನೆನೆ. ಯಾರನ್ನು ನಾವು ಇನಿಷಿಯಲ್ ಸ್ಟೇಜಸ್ನಲ್ಲೇ ಅನುಮಾನವಾಗಿ ನೋಡಬಾರ್ದು ಅಂತ ಹೇಳ್ತೀವಿ, ಹಾಗೂ ಅವರ ಉದ್ದೇಶಗಳನ್ನ ಕೆಟ್ಟದಾಗಿ ಭಾವಿಸಬಾರ್ದು ಅಂತಾನೂ ಹೇಳ್ತೀವಿ. ಆದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ, ಒಂದೊಂದ್ಸಲ ನೀವು ಒಂದು ವಿಚಾರದ ಬಗ್ಗೆ ತುಂಬಾನೇ ಇಂಪ್ರೆಸಿವ್ ಆಗಿಬಿಡ್ತೀರಾ. ಎಷ್ಟೋ ಜನ ಒಂದೊಂದು ವಿಚಾರವಾಗಿ ಇಂಪ್ರೆಸಿವ್ ಆಗ್ತಾರೆ. ಎಕ್ಸಾಂಪಲ್ ಕೊಡ್ತೀನಿ. ಒಂದೊಂದ್ಸಲ ಅವರ ಗುಣ ಅಥವಾ ಅವರ ಒಳ್ಳೆತನ ಅಥವಾ ಅವರು ನೋಡೋಕೆ ಹೇಗಿದ್ದಾರೆ ಅಥವಾ ಅವ್ರು ಎಷ್ಟು ವಿದ್ಯಾವಂತರಾಗಿದ್ದಾರೆ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಈ ಎಲ್ಲ ವಿಚಾರವಾಗೂ ಜನ ಅಳಿತಾ ಬರ್ತಾರೆ. ಸೊ ಅವ್ರ ಹತ್ರ ಇಷ್ಟೆಲ್ಲ ದುಡ್ಡಿರುವಾಗ ಅವ್ರು ಯಾಕೆ ನಂಗೆ ಮೋಸ ಮಾಡ್ತಾರೆ, ಅಥವಾ ಇವ್ರು ಇಷ್ಟೊಳ್ಳೆ ಫ್ಯಾಮಿಲಿಯಿಂದ ಬಂದಿರುವಾಗ ಇವ್ರು ಯಾಕೆ ನಂಗೆ ಮೋಸ ಮಾಡ್ತಾರೆ. ಸೊ ನೀವೊಂದು ಜಡ್ಜ್ಮೆಂಟ್ನ ಇನಿಷಿಯಲ್ ಸ್ಟೇಜಸ್ನಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀರ ಒಬ್ರ ಬಗ್ಗೆ. ಅವಾಗ ಅದನ್ನೇ ನಂಬಿಕೊಂಡು ಅವರನ್ನ ನಿಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರ. ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಏನು ಎಂಥ ಗುಣ ಇರುವಂಥವ್ರು ಅಂತ ಗೊತ್ತಾಗೋದೇನೆ ಮುಂಚಿನ ವಿಚಾರ ಅಲ್ಲ. ಅಂದರೆ ನೀವು ಮುಂಚೆ ಅವ್ರನ್ನ ತಿಳ್ಕೊಳ್ಳುವಂಥ ಸ್ಟೇಜಸ್ನಲ್ಲಿ ಅವ್ರು ಯಾರೇ ನಿಮ್ಮನ್ನು ಮೋಸ ಮಾಡಬೇಕು ಅಥವಾ ಸುಳ್ಳು ಹೇಳಬೇಕು ಅಥವಾ ಏನೋ ನಿಮ್ಮಿಂದ ಪಡಿಬೇಕು ಅಂದಾಗ ಅವ್ರು ಅದನ್ನು ಆ ಬಲೆನ ಹಾಕಲ್ಲ ನಿಮ್ಮ ಮೇಲೆ. ಹೋಗ್ತಾ ಹೋಗ್ತಾ ಹಾಕ್ತಾರೆ. ಆಫ್ಟರ್ ಒನ್ ಸ್ಟೇಜ್ ನಿಮ್ಮ ಒಂದು ಲೋ ಪಾಯಿಂಟ್ ಅಂತ ಹೇಳ್ತಾರೆ, ನಿಮ್ಮ ಒಂದು ವೀಕ್ ಪಾಯಿಂಟ್ ಅಂತ ಹೇಳ್ತಾರೆ, ಲೋ ವೀಕ್ ಪಾಯಿಂಟ್ನ ಹಿಡಿದು ನಿಮ್ಮನ್ನ ಆಟ ಆಡ್ಸಕ್ ನೋಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನೀವು ತುಂಬಾ ಅವ್ರಿಗೆ ಅಟ್ಯಾಚ್ ಆಗಿರ್ತೀರಾ. ಅವ್ರಿಗೆ ನೀವು ನೋ ಅಂತ ಹೇಳಕ್ಕೆ ಆಗಲ್ಲ, ಅವ್ರಿಗೂ ಗೊತ್ತಿರುತ್ತೆ. ಆ ಟೈಮ್ನಲ್ಲಿ ಅವ್ರೇನೋ ನಿಮ್ಮಿಂದ ಕೇಳ್ತಾರೆ. ಅವಾಗ ನೀವು ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ನೀನು ನಂಬೋದೇ ಇಲ್ಲ, ಇಷ್ಟು ದಿನ ನಿನ್ನನ್ನು ನೋಡಿದ್ಯಾ, ಅರ್ಥ ಮಾಡ್ಕೊಂಡಿದ್ಯಾ, ನೀನು ನಂಬೋದಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೇ ನಾವು ಹೇಳೋದು, ಯಾವಾಗ ನಿಮಗೆ ಮುಜುಗರ ಆಗುವಂಥ ವಿಚಾರಗಳನ್ನ ಅವ್ರು ಮಾಡು ಅಂತ ಹೇಳ್ತಾ ಇದ್ದಾರೆ ಅಥವಾ ಅವ್ರು ಕೇಳ್ತಾ ಇದ್ದಾರೆ, ನಿಮಗೆ ಇದೇನು ಹಿಂಗೆ ಕೇಳ್ಬಿಟ್ರಲ್ಲ ಅಂತ ಒಂದು ಆಶ್ಚರ್ಯನೂ ಆಗಬಹುದು ಆ ಟೈಮ್ಗೆ, ಅಥವಾ ಶಾಕ್ ಕೂಡ ಆಗಬಹುದು. ಆದರೆ ಅದನ್ನ ನೀವು ಅವ್ರಿಗೆ ವ್ಯಕ್ತಪಡಿಸೋದೇ ಇಲ್ಲ. ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಹೇಳ್ಬಿಟ್ರೆ ಅವ್ರು ಏನಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊತಾರೋ ಏನೋ, ಅವ್ರು ಅನ್ಕೋತಾರೆ ನಾನು ಅವ್ರನ್ನ ನಂಬ್ತಾ ಇಲ್ಲ ಅಂತ. ಅದಕ್ಕೆ ಅವ್ರಿಗೆ ಹೇಳಿದ್ನ ಮಾಡಿಬಿಡೋಣ, ಅದರಲ್ಲಿ ಏನಿದೆ ಅಂತ. ಅವ್ರು ಏನೇ ಕೇಳಿದ್ರು, ಹಣ ಕೇಳ್ತಾರೋ ಅಥವಾ ಅವರು ನಿಮ್ಮಿಂದ ಒಂದು ಸಹಾಯ ಯಾವುದೇ ರೀತಿಯಾಗ ಕೇಳ್ತಾರೋ ಏನೋ ಒಂದು, ಒಟ್ಟಿನಲ್ಲಿ ಹಾಗೆ ನಡೆದಾಗ ಏನಾಗುತ್ತೆ ಅಂದರೆ, ಅವರು ಒಂದು ಸಲ ಮೋಸ ಮಾಡಕ್ ಶುರು ಮಾಡಿದಾಗ, ಒಂದ್ಸಲ ನಿಮ್ಮಿಂದ ಅಡ್ವಾಂಟೇಜ್ ತಗೊಳಕ್ ಶುರು ಮಾಡಿದಾಗ ಅದು ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲೆಟ್ಸ್ ಸೇ ಒಂದ್ಸಲ ಸಾಲ ಪಡಿತಾರೆ, ಇಲ್ಲ ಇದು ಇನ್ನ ಸೇರಿಸಿ ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಎಷ್ಟೋ ಜನ ಲಕ್ಷಗಟ್ಟಲೆ ಮೋಸ ಹೋಗಿದ್ದಾರೆ ಕೊಟ್ಟು ಒಬ್ಬ ವ್ಯಕ್ತಿಗೆ. ಅವ್ರು ಒಳ್ಳೆಯವರು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡಿರ್ತಾರೆ. ಮೇ ಬಿ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಇವ್ರು ಹಿಂಗೆ ಮೋಸ ಮಾಡಲ್ಲ ಅಂತ ನಂಬಿರಬಹುದು. ಅಥವಾ ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಅವರು ಒಳ್ಳೊಳ್ಳೆ ಮಾತಾಡ್ತಿರ್ತಾರೆ, ಇಷ್ಟೆಲ್ಲ ಒಳ್ಳೆ ಮಾತಾಡ್ತಾರೆ, ಇಷ್ಟೆಲ್ಲ ಗುಣ ಹೊಂದಿರೋರು, ಇವ್ರು ಯಾಕೆ ಮೋಸ ಮಾಡ್ತಾರೆ ನನಗೆ ಅಂತ ಯೋಚನೆ ಬರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಅವ್ರಿಗೆ ನಿಮ್ಮಿಂದ ಅಡ್ವಾಂಟೇಜ್ ಏನೇನು ಸಿಗ್ಬೇಕಿರುತ್ತೆ ಅದೆಲ್ಲ ಸಿಕ್ಕಾದ್ಮೇಲೆ ಅವರ ರಿಯಲ್ ಕಲರ್ಸ್ನ ನಿಮಗೆ ತೋರಿಸ್ತಾರೆ. ಅವಾಗ ಬೇರೆ ಅವ್ರನ್ನ ಬಲಿಪಶು ಮಾಡಕ್ ನೋಡ್ತಾರೆ. ನಿಮಗೆ ಎಷ್ಟು ಅಂತ ಮೋಸ ಮಾಡೋಕ್ಕಾಗುತ್ತೆ. ಒಂದು 3 ಸಲ ಮೋಸ ಮಾಡ್ಬೋದು, 4ನೇ ಸಲ ನೀವೆಲ್ಲ ಕ್ವೆಶನ್ ಮಾಡಿಬಿಡ್ತೀರಾ ಅನ್ನುವಂಥ ಒಂದು ಆಲೋಚನೆ ಅವ್ರಿಗೂ ಇರುತ್ತೆ. ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಆಫ್ಟರ್ ಒಂದು 3-4 ಸಲ ನಿಮ್ಮಿಂದ ಅವ್ರು ಏನು ಸಹಾಯ ಪಡಿಬೇಕೋ ಪಡೆದಾದ ನಂತರ ನಿಮ್ಮನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಥವಾ ನಿಮ್ಮ ಫೋನ್ನ ರಿಸೀವ್ ಮಾಡದೇ ಇರೋದು, ನಿಮ್ಮನ್ನು ಬ್ಲಾಕ್ ಮಾಡೋದು, ಇದೆಲ್ಲ ನಡೀತಾ ಹೋಗುತ್ತೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು. ನಿಮ್ಗೆ ಹೀಗೆ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಗೊತ್ತಾದಾಗ ಏನಾಗುತ್ತೆ ಅಂತ, ಇದರಿಂದ ಆಚೆ ಬರೋದು ಸುಲಭ ಆಗುತ್ತೆ. ಸೊ ಬೇಸಿಕ್ಲಿ ನೀವು ಒಬ್ಬ ವ್ಯಕ್ತಿಯನ್ನ ತಿಳ್ಕೊಂಡಿದ್ದೀರಾ, ಒಬ್ಬ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ನ ಬೆಳೆಸ್ಬೇಕು ಅಂತ ಇದ್ದೀರಾ ಅಂದರೆ, ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟ ಆಗದೆ ಇರೋ ಕೆಲಸನ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ನಿಮಗೆ ವಿರುದ್ಧ ಅನಿಸುವಂಥ ವಿಚಾರಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಅಥವಾ ನಿಮ್ಗಿದು ನಾನು ಮಾಡಿದ್ರೆ ನನ್ನ ಫ್ಯಾಮಿಲಿ ಏನು ಅನ್ಕೋಬೋದು ನನ್ನ ಬಗ್ಗೆ, ಅಥವಾ ಅವ್ರು ಹೇಳಿದ ಕೆಲಸ ನಾನು ಮಾಡಿದ್ರೆ
ನನ್ನ ಬಗ್ಗೆ ನನ್ನನ್ನು ನಾನೇ ಮಿರರ್ ಅಂದರೆ ಒಂದು ಕನ್ನಡಿ ಮುಂದೆ ನನ್ನನ್ನು ನಾನೇ ನೋಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರುತ್ತಾ ನನಗೆ, ಅಥವಾ ನನಗೇನಾದರೂ ಒಂಥರ ಗಿಲ್ಟ್ ಕಾಡುತ್ತಾ ಅನ್ನುವಂಥ ಕ್ವೆಶನ್ ಮಾಡ್ಕೊಳ್ಳಿ. ಅವ್ರಿಗೆ ಬೇಜಾರಾಗತ್ತೆ ಅಂತ ದಯವಿಟ್ಟು ನೀವು ಎಸ್ ನಾನು ಮಾಡ್ತೀನಿ ಅಂತ ಒಪ್ಪಿಗೆ ಕೊಡಬೇಡಿ. ಅದು ಒಂದು ಟೆಸ್ಟ್ ಕೂಡ ಆಗುತ್ತೆ. ನೀವು ಅವರು ಯಾವಾಗ ಅವ್ರು ಕೇಳ್ತಾರೆ ನೀವು ಅದನ್ನು ಮಾಡಲಿಲ್ಲ ಅಂದಾಗ ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅವಾಗ ಅವ್ರು ನಿಮ್ಮ ಲೈಫ್ನಲ್ಲಿ ಇರಬೇಕಾ ಬೇಡವಾ ಅನ್ನೋ ಡಿಸಿಷನ್ ನೀವು ತೊಗೊಳಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಬೇಸಿಕ್ಲಿ ಇನಿಷಿಯಲ್ ಸ್ಟೇಜಸ್ನಲ್ಲಿ ನೀವು ಜನರನ್ನ ನೀವು ಪ್ರೀತಿಯಿಂದಾನೇ ನೋಡಿ, ಆದರೆ ಅವರು ನಡ್ಕೊಳ್ತಾರಲ್ಲ ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಅವ್ರು ನಿಮ್ಮ ಲೈಫ್ನಲ್ಲಿ ಇರಬೇಕಾ ಬೇಡವಾ ಅನ್ನುವಂಥ ಒಂದು ಡಿಸಿಷನ್ನ ನೀವು ನಿಧಾನವಾಗೇ ತಗೊಳ್ಳಿ. ಆದರೆ ಆತರ ಪಟ್ಟು ಅವ್ರೇನೋ ಒಂದು ಪ್ರೆಷರ್ ಹಾಕ್ತಾ ಇದ್ದಾರೆ ಅಂದ ತಕ್ಷಣ ನೀವು ಅವ್ರು ಹೇಳಿದ್ನ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಆಗದೆ ಇರೋ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ. ಹಣ 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 ವ್ಯವಹಾರಗಳನ್ನ ಆನ್ಲೈನ್ ಇಟ್ಕೊಂಡಿದ್ದಾರೆ ಎಷ್ಟೋ ಜನ. ಅವ್ರನ್ನ ಮೀಟೇ ಮಾಡಿರೋದಿಲ್ಲ ಈ ವ್ಯಕ್ತಿಗಳನ್ನ. ಅವರು ಒಳ್ಳೆಯವರು ಅನ್ನೋದಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ, ದುಡ್ಡು ಕೊಟ್ಬಿಡ್ತಾರೆ, ಆಮೇಲೆ ವಾಪಸ್ ಕೊಡ್ತಾರೆ ಅನ್ನುವಂಥ ಒಂದು ಭರವಸೆ ಇಟ್ಕೊಳ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಮೋಸ ಹೋಗ್ಬಿಟ್ಟೆ ಅಂತ. ಸೊ ಈ ಥರದ್ದು ಒಂದು ಬಲಿಪಶು ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.